ಕರ್ನಾಟಕದಲ್ಲಿಯೇ 38 ವರ್ಷಗಳ ಬಳಿಕ ಅಲ್ಪಸಂಖ್ಯಾತರ ಮುಸ್ಲಿಂ ಸಮಾಜಕ್ಕೆ ಒಲಿದ ಪಿ.ಎಲ್.ಡಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ. ಹೌದು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಪಿ.ಎಲ್.ಡಿ ಬ್ಯಾಂಕಿನ ಚುನಾವಣೆ ಬಿಗಿ ಪೊಲೀಸ ಬಂದೋಬಸ್ತನಲ್ಲಿ ಜರುಗಿತು. ಪಿ.ಎಲ್.ಡಿ ಬ್ಯಾಂಕಿನಲ್ಲಿ ಸತತವಾಗಿ 5 ಬಾರಿ ನಿರ್ದೇಶಕರಾಗಿ ಚುನಾಯಿತರಾದ ಮುಸ್ಲಿಂ ಸಮಾಜದ ಎಂ.ಎಸ್. ಪೀರಾ ಖಾದ್ರಿ ಅವರು ಹಾಗೂ ಜೈನ ಸಮಾಜದ ಆದಿನಾಥ ಮುನ್ನೂಳ್ಳಿ ಅವರು ಮಧ್ಯ ಅಧ್ಯಕ್ಷ ಸ್ಥಾನಕ್ಕೆ ಭಾರೀ ಪೈಪೋಟಿ ಜರುಗಿತು. ಒಟ್ಟು 14 ಮತಗಳು ಇದ್ದು ಅದರಲ್ಲಿ ಎಂ.ಎಸ್. ಪೀರಾ ಖಾದ್ರಿ ಅವರು 10 ಮತಗಳನ್ನು ಪಡೆದು ವಿಜಯಶಾಲಿಯಾದರು. ಪೀರಾ ಖಾದ್ರಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಣೆ ಮಾಡಿ ಸಂಭ್ರಮಿಸಿದರು. ಇನ್ನೂ ಇದೇ ಸಂದರ್ಭದಲ್ಲಿ ಅರ್ಬನ ಬ್ಯಾಂಕಿನ ಅಧ್ಯಕ್ಷ ರಾಹುಲ ಕಲೂತಿ, ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಸುಶೀಲಕುಮಾರ ಬೆಳಗಲಿ, ಅರ್ಬನ್ ಬ್ಯಾಂಕಿನ ನಿರ್ದೇಶಕ ಫಕೀರಸಾಬ ಬಾಗವಾನ, ಅಪ್ಪಾಸಾಹೇಬ ಮನಗೂಳಿ, ಮುಸ್ಲಿಂ ಸಮಾಜದ ಮುಖಂಡರಾದ ಡಾ. ಮಕ್ಬುಲಾ ಅಥಣಿಕರ, ಎಂ.ಎಸ್. ಪೀರಾ ಖಾದ್ರಿ ಅವರಿಗೆ ಸನ್ಮಿಸಿ ಗೌರವಿಸಿ ಅಭಿನಂದನೆಯನ್ನು ಸಲ್ಲಿಸಿದರು. ಇನ್ನೂ ಇದೇ ಸಂದರ್ಭದಲ್ಲಿ ಸಾದಿಕ ಪೆಂಡಾರಿ, ಗಪುರ ಪಾರಥನಳ್ಳಿ, ಬಂದೆನವಾಜ ಬೇಪಾರಿ, ಗುಡುಸಾಬ ಹೊನವಾಡ, ಅಕಬರ ಜಮಾದಾರ, ಆಸೀಫ್ ಕಡದೇಕರ, ಆಸೀಫ್ ಜಂಡೆ, ಅಲ್ತಮಾಸ ಸಲಗರ, ಖುದ್ದುಸ ಪೀರಾ ಖಾದ್ರಿ ಇನ್ನಿತರರು ಇದ್ದರು. भारत माता की जय, बोलो भारत माता की जय। उपाध्यक्ष नाम है